ಪುತ್ರ ಯತೀಂದ್ರ ವಿರುದ್ಧ ಸಿಡಿದಿದ್ದಾರೆ ಡಿಕೆ ಬ್ರದರ್. ಯತೀಂದ್ರ ವಿಚಾರ ಏನು ಅಂತ ನನಗೆ ಗೊತ್ತಿಲ್ಲ. ಸಿದ್ದು ಪುತ್ರ ಯತೀಂದ್ರ ವಿರುದ್ಧ ಸಿಡಿದಿದ್ದಾರೆ ಡಿಕೆ ಬ್ರದರ್. ಯತೀಂದ್ರ ವಿಚಾರ ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವರು ಹೇಳಿದ ಮೇಲೆ ಅದೇ ವೇದವಾಕ್ಯ. ಯತೀಂದ್ರ ಬಗ್ಗೆ ಇಕ್ಬಾಲ್ ಹೇಳಿದ್ದು ಸರಿ ಇದೆ ಅಂದಿದ್ದಾರೆ ಡಿಕೆ ಸುರೇಶ್. ಸಿಎಂ ಪುತ್ರ ಯತೀಂದ್ರ ಸಲ್ಲದ ಹೇಳಿಕೆ ಕೊಟ್ರೂ ಕ್ರಮವಿಲ್ಲ, ಅವರಿಗೆ ಬೇರೆ ನಮಗೆ ಬೇರೆ ನ್ಯಾಯಾನ ಅಂತ ಪ್ರಶ್ನಿಸಿದ್ರು ಇಕ್ಬಾಲ್. ಡಿಕೆ ಕಟ್ಟಾಳು ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ಸಮರ್ಥಿಸಿದ್ದಾರೆ ಡಿಕೆ ಸುರೇಶ್. ತಾಳ್ಮೆಯೇ ನಮ್ಮ ದೌರ್ಬಲ್ಯವಲ್ಲ, ಎಲ್ಲದಕ್ಕೂ ಕಾಲವೇ ಉತ್ತರ, ಒಳ್ಳೆಯದು ಆಗತ್ತೆ ಅಂತ ನಾನು ಭಾವಿಸಿದ್ದೇನೆ ಅಂತ ಮಾಜಿ ಸಂಸದ ಹೇಳಿರುವಂಥದ್ದು. ಡಿಕೆ ಬ್ರದರ್ ಕೂಡ ಇಕ್ಬಾಲ್ ಅವರ ಹೇಳಿದ ಮಾತನ್ನೇ ಈಗ ಸಮರ್ಥಿಸಿಕೊಂಡಿರುವಂಥದ್ದು. ಯತೀಂದ್ರ ವಿಚಾರ ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವರು ಹೇಳಿದ ಮೇಲೆ ಅದೇ ವೇದವಾಕ್ಯ ಅಂದಿದ್ದಾರೆ. ಯತೀಂದ್ರ ಬಗ್ಗೆ ಇಕ್ಬಾಲ್ ಹೇಳಿದ್ದು ಸರಿ ಇದೆ ಅಂತ ಇಲ್ಲಿ ಡಿಕೆ ಸುರೇಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಸಿಎಂ ಪುತ್ರ ಯತೀಂದ್ರ ಸಲ್ಲದ ಹೇಳಿಕೆ ಕೊಟ್ಟರು, ಅವರ ಬಗ್ಗೆ ಕ್ರಮವಿಲ್ಲ, ಅವರಿಗೆ ಬೇರೆ ನಮಗೆ ಬೇರೆ ನ್ಯಾಯಾನ ಅಂತ ಪ್ರಶ್ನಿಸಿದ್ರು ಈ ಹಿಂದೆ ಇಕ್ಬಾಲ್. ಡಿಕೆ ಕಟ್ಟಾಳು ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಡಿಕೆ ಸುರೇಶ್ ಈಗ ಸಮರ್ಥಿಸಿಕೊಂಡಿದ್ದಾರೆ. ತಾಳ್ಮೆ ನಮ್ಮ ದೌರ್ಬಲ್ಯವಲ್ಲ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ, ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಅಂದಿದ್ದಾರೆ ಮಾಜಿ ಸಂಸದ. ಕರ್ನಾಟಕದ ಹಣನ 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿ ಲೂಟ್. ಮೆಟ್ರೋ ದರ ಏರಿಕೆ ಬಗ್ಗೆ ಅವ್ರೇನಾದ್ರೂ ಮಾತನಾಡೋದಿದ್ರೆ ಮಾನ್ಯ ಪ್ರಧಾನ ಮಂತ್ರಿಗಳ ಹತ್ರ ಮಾತನಾಡಬೇಕು. ಡಿಕೆ ಕಟ್ಟಾಳು ಇಕ್ಬಾಲ್ ಹುಸೇನ್ ಹೇಳಿದ್ರು, ಯಾಕೆ ಯತೀಂದ್ರ ಅವರಿಗೆ ಒಂದು ನ್ಯಾಯ ನಮಗೆ ಒಂದು ನ್ಯಾಯಾನ ಅಂತ ಪ್ರಶ್ನೆ ಮಾಡಿದ್ರು ಇಕ್ಬಾಲ್. ಈಗ ಅದೇ ಮಾತನ್ನ ಡಿಕೆ ಸುರೇಶ್ ಅವರು ಕೂಡ ಸಮರ್ಥಿಸಿಕೊಂಡಿದ್ದಾರೆ. ಯತೀಂದ್ರ ಏನ್ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವರು ಹೇಳಿದ ಮೇಲೆ ವೇದವಾಕ್ಯ. ಯತೀಂದ್ರ ಬಗ್ಗೆ ಇಕ್ಬಾಲ್ ಹೇಳಿದ್ದು ಸರಿ ಇದೆ ಅಂತಂದಿದ್ದಾರೆ ಡಿಕೆ ಸುರೇಶ್. ಈ ಹಿಂದೆ ಇಕ್ಬಾಲ್ ಅವರು ಪ್ರಶ್ನೆ ಮಾಡಿದ್ರು, ಅವರಿಗೆ ಬೇರೆ ನ್ಯಾಯಾನ ನಮಗೆ ಬೇರೆ ನ್ಯಾಯಾನ, ಸಿಎಂ ಪುತ್ರ ಇಲ್ಲ ಸಲ್ಲದ ಹೇಳಿಕೆ ಕೊಟ್ರು, ಯಾಕೆ ಅವರ ವಿರುದ್ಧ ಕ್ರಮ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು ಇಕ್ಬಾಲ್, ಡಿಕೆ ಕಟ್ಟಾಳು ಇಕ್ಬಾಲ್. ಆದ್ರೆ ಈಗ ಡಿಕೆ ಸುರೇಶ್ ಅವರು ಅವರ ಹೇಳಿದ ಒಂದು ವಾಕ್ಯವನ್ನ ಸಮರ್ಥಿಸಿಕೊಳ್ಳೋದಲ್ಲದೆ, ತಾಳ್ಮೆ ನಮ್ಮ ದೌರ್ಬಲ್ಯವಲ್ಲ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ, ನಾನು ಕೂಡ ತಾಳ್ಮೆಯಿಂದಿದ್ದೇನೆ, ಎಲ್ಲದೂ ಒಳ್ಳೆಯದೇ ಆಗುತ್ತೆ ಅಂತ ಭಾವಿಸಿಕೊಂಡಿದ್ದೇನೆ ಅಂತ ಸ್ಟೇಟ್ಮೆಂಟ್ ಅನ್ನ ಸಮರ್ಥಿಸಿಕೊಂಡಿದ್ದಾರೆ. ಯತೀಂದ್ರ ವಿಚಾರ ಏನು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಅವರು ಹೇಳದ ಮೇಲೆ ಅದೇ ವೇದವಾಕ್ಯ ಅನ್ನುವಂಥದ್ದು ವರಿಷ್ಠರು ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ಯಾರೂ ಕೂಡ ಪವರ್ ಫೈಟ್ ವಿಚಾರವಾಗಿ ಸ್ಟೇಟ್ಮೆಂಟ್ ಕೊಡೋ ಅಂತಿಲ್ಲ, ಸೈಲೆಂಟ್ ಆಗಿರಬೇಕು ಅನ್ನುವಂಥದ್ದು ಹೈಕಮಾಂಡ್ನಿಂದ ಆದೇಶವಿದ್ರೂ ಕೂಡ ಇಂಥ ಹೇಳಿಕೆಗಳು ಪದೇ ಪದೇ ಚರ್ಚೆಗೆ ಗ್ರಾಸವಾಗ್ತಿದೆ.